ಇವತ್ತಿನ ಕವಿತೆಯ ಶೀರ್ಷಿಕೆ ದೇವರು. ಅಲ್ಲೊಬ್ಬರು ತುಂಬ ಗಟ್ಟಿಯಾಗಿ ಕೇಳಿದರು, ನೀನು ದೇವರನ್ನ ನೋಡಿದ್ದೀಯಾ ಅಂತ. ನಾನು ಅದಕ್ಕಂದೆ ನೋಡಿದ್ದೀನಿ. ಹಾಗಾದರೆ ನಮಗೂ ತೋರಿಸ್ತೀಯಾ ಅಂದರು. ನಾನು ಹೇಳಿದೆ, ನಾನು ನನ್ನ ದೇವರನ್ನ ನೋಡಿದ್ದೀನಿ, ನೀವು ನಿಮ್ಮ ದೇವರನ್ನ ನೋಡಿ ಅಂತ. ಹಾಗಂದರೆ ಏನು ಅಂತ ಕೇಳಿದರು. ಅದಕ್ಕೆ ಈ ಕವಿತೆ. ಅದೊಂದು ಬಾರಿ ರಸ್ತೆ ದಾಟುವಾಗ ವಾಹನಕ್ಕೆ ಸಿಕ್ಕಾಕೊಳ್ಬೇಕಿದ್ದ ನನ್ನನ್ನು ಅಜ್ಜಿ ಕೈ ಹಿಡಿದು ಹೇಳಿದರು, ಅವರು ನನ್ನ ದೇವರು. ಅನಾರೋಗ್ಯವಾದಾಗ, ಲೈಫಲ್ಲಿ ತುಂಬ ಡಿಪ್ರೆಸ್ಡ್ ಫೀಲ್ ಆದಾಗ ನೂರಾರು ಬಾರಿ ಸಹಾಯ ಮಾಡಿರುವಂತಹ ನನ್ನ ಸಹೋದ್ಯೋಗಿಗಳು ನನ್ನ ದೇವರು. ಗೊತ್ತಿಲ್ಲದ ಊರಲ್ಲಿ ದಾರಿ ತಪ್ಪಿ ಪ್ರಯಾಣ ಬೆಳೆಸಿದಾಗ ಸರಿ ದಾರಿ ತೋರಿಸಿದಂಥ ಅಪರಿಚಿತರು ದೇವರು. ಪುಷ್ಕರಣಿಯಲ್ಲಿ ಅದೊಂದು ಬಾರಿ ಕಾಲ್ಜಾರಿ ಬಿದ್ದು ಮುಳುಗಬೇಕಾದವಳನ್ನು ಕೈ ಹಿಡಿದು ಎತ್ತಿದಂಥ ಒಬ್ಬ ಅಂಕಲ್ ದೇವರು. ಸಂದರ್ಶನಕ್ಕೆ ಹೋಗುವಾಗ ಹಣ ಇಲ್ಲದ ವೇಳೆಯಲ್ಲಿ ಸಹಾಯ ಮಾಡಿದ ಸ್ನೇಹಿತ ದೇವರು. ಲೈಫೇ ಬೋರ್ ಅನಿಸಿ ಸುಮ್ಮನೆ ಕೂತ್ಕೊಂಡಾಗ ಧೈರ್ಯ ತುಂಬುವ ಸ್ನೇಹಿತೆ ದೇವರು. ನನ್ನೊಳಗಿನ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ವೇದಿಕೆ ಕಲ್ಪಿಸಿಕೊಟ್ಟಿರುವಂಥ ಗುರುಗಳು ನನ್ನ ದೇವರು. ಅಳ್ತಾ ಸುಮ್ಮನೆ ಕೂತ್ಕೊಂಡಿದ್ದಾಗ ಪಕ್ಕದ ರೂಮಿಂದ ಒಂದು ಮೋಟಿವೇಶ್ನಲ್ ವಿಡಿಯೋನ ಕಳಿಸೋ ನನ್ನ ತಮ್ಮ ನನ್ನ ದೇವರು. ತೀರಿಕೊಂಡ ಒಂದು ವಾರದೊಳಗೆ ನನ್ನ ಕನಸಲ್ಲಿ ಬಂದು ನಿನಗನ್ಸಿದ್ದೆಲ್ಲವನ್ನೂ ಮಾಡು, ಸದಾ ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಹೇಳಿದ ನನ್ನ ತಂದೆ ನನ್ನ ದೇವರು. ಒಬ್ಬಂಟಿಯಾಗಿ ನ್ಯಾಯದ ಮಾರ್ಗದಲ್ಲಿ ಇಬ್ಬರು ಮಕ್ಕಳನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿರುವಂಥ ನನ್ನ ತಾಯಿ ನನ್ನ ದೇವರು. ಲೈಫಲ್ಲದೆಷ್ಟೋ ಬಾರಿ ಯಾವುದೇ ಫಲಾಪೇಕ್ಷೆ ಬಯಸದೆ ನನಗೆ ಗೊತ್ತಿಲ್ಲದೆ ಇರೋ ಸಮಯದಲ್ಲೂ ಕೂಡ ಸಹಾಯ ಮಾಡಿರುವಂಥ ನೂರಾರು ಜನರು ನನ್ನ ಪಾಲಿನ ದೇವರು. ಇದು ಪುಷ್ಪಲೋಕದ ಅಮರ ಕವಿತೆ.